ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಘಾ ಜಗ್ಗಿ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಮೇಘಾ ಜಗ್ಗಿ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಬಂದ್ಬಿಟ್ಟು ರಾಮನವಮಿ ದಿನದ್ದು. ನನ್ನ ಬದಲು ಇವರೇ ಏನೋ ವೆಲ್ಕಮ್ ಮಾಡಿಬಿಟ್ರು. ನಾನು ಹೀಗೆ ರೆಡಿಯಾಗಿ ಬಂದಿದ್ದೀನಿ. ಲೈಟ್ ಹಾಕಿಲ್ಲ, ಏನೋ ಕಾಣಿಸ್ತಾ ಇಲ್ಲ, ಬಟ್ ಇಟ್ಸ್ ಓಕೆ. ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ಇದು ಒಂದೊಂದೇ ಹಾಕು ಸಾಕು. ಅದನ್ನೇ ಹೇಳ್ದೆ. ಹೆಂಗ್ ಗೊತ್ತಾ, ತಗ ಅಂತ ಒಂದೊಂದೇ ಹಾಕಿ ಸಾಕು. ಏನ್ ಹೇಳಿ ಒಂದೊಂದು ಬತ್ತಿ ಎರಡೆರಡೆ ಬತ್ತಿ ಒಂದ್ ಸೈಡು ಅಲ್ಲ. ಇನ್ನು ಅಕಾಡೆಮಿ ಇರೋದು ಯಾವುದೋ ಮಾಡ್ಲಿಂಗ್ ಕ್ಲಾಸ್ 4 ವಾರ ಆಯ್ತು. ಅಯ್ಯೋ ಅದು ಏನಾಯ್ತು ಗೊತ್ತಾ, ಡಿಲೀಟ್ ಮಾಡಿದ್ರೆ ತಾನೇ ಶೇರ್ ಮಾಡಿದ್ರೆ ಅದು ಮಿಸ್ ಆಗಿ ಬೇರೆ ವಿಡಿಯೋ ಅಪ್ಲೋಡ್ ಆಗ್ಬಿಟ್ಟಿದೆ. ಸುಮ್ಮನೆ ಕಿಚ್ಚಡಿಗೆಲ್ಲ ಕೂದಲು ಸಿಗಾಕೊಟ್ಬಿಟ್ಟು ಅದು ಅಪ್ಲೋಡ್ ಆಗ್ಬಿಟ್ಟಿದೆ. ಮಿಸ್ ಆಗ್ಬಿಟ್ಟು ಕಿಚ್ಚು. ಆಮೇಲೆ ನೋಡಿದೆ, ಹೆಂಗೂ ಆಡಿದ್ದು ಕರ್ಗುತ್ತಾ ಇಲ್ಲ, ಗಟ್ಟಿ ಆಯ್ತದೆ. ಆಯಿಲ್ ಹಾಕಲ್ವಾ ಮತ್ತೆ? ಜೋರು ಮಾತಾಡಿ. ಎಲ್ಲರಲ್ಲೂ ಒಂದು ಬಿರುಕು ಇರುತ್ತೆ. ಆ ಬಿರುಕಿನಲ್ಲೇ ಬೆಳಕಿನ ಕಿರಣ ಕನ್ನಡ ಆರುತ್ತದೆ ಅಂತಲ್ಲ, ಹಾದು ಹೋಗುತ್ತದೆ, ಆಯುತ್ತವೆ. ನಮ್ಗೆ ಓದಕ್ ಬರಲ್ವಾ, ಅದಕ್ಕೆ ಮಲಯಾಳಂ ಓದ್ತಿದ್ದು. ಮೊದಲಿಗೆ ಎಲ್ರಿಗೂ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರೂ ಪಾನಕ ಮತ್ತು ಮಜ್ಜಿಗೆ ಕೋಸಂಬರಿ ತಿಂದ್ರ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಲ್ಲಿ ತಿನ್ಕೊಂಡ್ಬಿಡ್ಬೇಕು ರಾಮನವಮಿ ದಿನ. ಯಾಕೆ ಅಂದರೆ ಯಾವಾಗಲೂ ಆ ಥರ ಸಿಗಲ್ಲ, ಮತ್ತು ನಾವೇ ಮಾಡಿದ್ರು ಆ ಥರ ಪಾನಕನ ಮಾಡೋಕ್ಕಾಗಲ್ಲ, ಆ ಟೇಸ್ಟ್ ಕೂಡ ಬರಲ್ಲ. ಸೊ ಇದು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಪೂಜೆನ ಇಟ್ಕೊಂಡಿದ್ದು. ಇದೊಂದು ನನಗೆ ಹೇಳಕ್ಕೆ ಬರಲ್ಲ, ಒಂದೊಂದು ಸರಿ ತೊದಲುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ರಾಮನವಮಿ ದಿನ ಇದನ್ನು ಇಟ್ಕೊಂಡಿದ್ದು. ಸೊ ಪೂಜೆ ಇಟ್ಕೊಂಡಾಗ ಇನ್ನೇನು ಗೊತ್ತಲ್ಲ, ಮಜ್ಜಿಗೆ ಮತ್ತು ಪಾನಕ ಕೋಸಂಬರಿ ಕಂಪಲ್ಸರಿ. ಅದಕ್ಕೋಸ್ಕರ ಎಲ್ಲರೂ ಬೇಗ ಬಂದಿದ್ವು. ಬೇಗ ಬಂದು ಎಲ್ಲ ಕೆಲಸ ಮಾಡ್ಕೊತಾ ಖುಷಿಯಾಗಿತ್ತು. ಒಂಥರ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಫಸ್ಟು ಪಾನಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಹಂಗೆ ಒಬ್ಬರು ಕೋಸಂಬರಿಗೆ ಹಚ್ತಾ ಇದ್ದಾರೆ, ಒಬ್ಬರು ಪಾನಕಕ್ಕೆ ಕಲಿಸ್ತಾ ಇದ್ದಾರೆ. ಸೊ ಹಿಂಗೆ ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ತಾಯಿದ್ವು, ಅಂದರೆ ಬೇಗ ಕೆಲಸಗಳಾಗುತ್ತೆ ಅಂತ. ಅಲ್ಲಿ ಏನಂದರೆ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಒಂಥರ ಫನ್ ಎಲಿಮೆಂಟ್ಸ್ ಥರ ಇತ್ತು. ಬಟ್ ನಾನು ಅದನ್ನು ವಾಯ್ಸ್ ಓವರ್ನೇ ಕೊಡಬೇಕಾಯ್ತು, ಯಾಕೆಂದರೆ ಹಿಂದೆ ಸಾಂಗ್ ಓಡ್ತಾಯಿತ್ತು. ಸಾಂಗ್ ಇದ್ದಾಗ ನಾನು ಅದು ಮ್ಯೂಟ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ನ ಕೊಟ್ಟಿದ್ದೇನೆ. ಫುಲ್ ವಿಡಿಯೋನ ನೋಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಊದ್ಗಡ್ಡಿಗ ಬಾಳೆಹಣ್ಣಿಗೆ ಚುಚ್ಚಿದ್ರ ಬರ್ತೀರಿ. ಆಯ್ತು, ಇದೇ ಆಗಲ್ಲ. ರಾಜಯುತಂ ಸತ್ಯಸಂಧಂ ದಶರಥತನಯಂ ಶ್ಯಾಮಲಂ ಶಾಂತಮೂರ್ತಿಂ ವಂದೇ ಲೋಕಾಭಿರಾಮಂ ರಘುಕುಲತಿಲಕಂ ರಾಘವಂ ರಾವಣಾಯ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ ಶ್ರೀರಾಮ ರಾಮ ಗರುಡಾಗ್ರಜ ರಾಮ ರಾಮ ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ ಶ್ರೀರಾಮ ರಾಮ ಶರಣಂ ಗೋ ರಾಮ ರಾಮ ಶ್ರೀರಾಮಚಂದ್ರ ಚರಣಂ ಮನಸಾ ಸ್ಮರಾಮಿ ಶ್ರೀರಾಮಚಂದ್ರ ಚರಣಂ ವಚಸಾ ಗೃಹಾಮಿ ಶ್ರೀರಾಮಚಂದ್ರ ಚರಣಂ ಶಿರಸಾ ನಮಾಮಿ ಶ್ರೀರಾಮಚಂದ್ರ ಚರಣ ಶರಣಂ ಪ್ರಬದ್ಧೆ ಮಾತಾ ರಾಮೋ ಮತ್ತಿತಾ. ಅದೇ ಮಾಡಲಿ, ನಾನು ಕೊಡೋದನ್ನೇ ಮಾಡಿಲ್ಲ ಗೊತ್ತಾ.
ನಂಗೆ ತಂದೇನೋ ತಡಿಯೋ ದೀಪಿಕಾ ಮ್ಯಾಮ್ ಬರಲಿ. ಗಿರಿ ಸರ್ ಹೆಲೋ, ಸಗಾಗಿದ್ದೀವಿ. ನೀವು ಹೆಂಗಿದ್ದೀರಾ? ಹಾಂ ಆಯ್ತಾ ನಿಮ್ಮದು? ಹೆಂಗಿದೆಯೋ? ಹೆಂಗಿದೆ? ಮಮ್ಮಿ ಎಲ್ಲೋದ್ರು? ಮಮ್ಮಿ ಮನೆಗೆ ಹೋದ್ರಾ? ಚೆನ್ನಾಗಿ ತಿನ್ನಬೇಕು, ಎಲ್ಲ ಖಾಲಿ ಮಾಡಬೇಕು. ಹೆಂಗಿದೆ ನಾವು ಮಾಡಿರೋದು? ಚೆನ್ನಾಗಿದೆಯಾ? ಡವ್ ಹೊಡಿಬಿಡಕ್ಕೊಡ್ರು ಜಾಸ್ತಿ ನೀನು. ನೋವಾಯ್ತು ಕಣೋ. ಏನೇ ನೀನು ಹಿಂಗಾಗ್ಬಿಟ್ಟೆ? ಹಾಂ, ತಡ್ಕೊಬೇಕದ್ನೆಲ್ಲ ಇವಾಗಲೇ ಅದನ್ನೆಲ್ಲ ಹಿಡ್ಕೊಂಡ್ಬಿಟ್ರೆ ನೀನು. ಯಾರು ನಿಂದೇನ ಅದು? ಯಾರ್ದು? ಯಾರ್ದದು? ಯಾವಕ್ಕಂದು? ಓ ಓಕೆ ಡನ್. ಹಾಯ್ ಮೇಘನಾ, ಚೆನ್ನಾಗಿದೆಯಾ? ಉಪ್ಪು ಏನಾದ್ರು ಕಮ್ಮಿ ಆಗಿದೆಯಾ? ಚೆನ್ನಾಗಿದೆಯಾ? ಉಪ್ಪು ಕಮ್ಮಿ ಆಗಿದೆಯಾ? ಚೆನ್ನಾಗಿದೆಯಾ? ಓಕೆ. ನಿಮ್ಗೆ ಹೆಂಗಿದೆ ಟೇಸ್ಟು? ಉಪ್ಪು ಕಮ್ಮಿ ಆಗಿದೆಯಾ? ತರಲಾ? ಲಾಸ್ಟಲ್ಲಿ ಕಳಿಸಿರೋ ಚೆನ್ನಾಗಿದೆ. ಇದು ಟೇಸ್ಟ್ ನೋಡಿ, ಉಪ್ಪು ಹೆಂಗಿದೆ ಇದನ್ನು ತಗೊಳ್ಳಿ. ಕರೆಕ್ಟ್ ಇದೆಯಾ? ಆಯ್ತು ಸರ್, ಹೆಂಗಿದೆ? ಚಿಯರ್ಸ್ ಸರ್, ಚಿಯರ್ಸ್ ಚಿಯರ್ಸ್. ಹಾಂ ನಿಮ್ಮ ವಾಯ್ಸ್ ಬರ್ತಿದೆ. ಆಯ್ತಾ ಸರ್ ಭೋಜನ? ಎರಡನೇ ಸರಿ ಭೋಜನನಾ? ಯಾವ ಹೊಡಿತಿದ್ದೀರಾ? ಕೆಳಗೆ ಹೋಗಿದ್ರೆ ತಿಳ್ಕೊಂಡ್ಬಂದ್ರೆ ಯಾಕೆ ಪೂಜೆ ಮಾಡಲಿಲ್ಲ ದೇವ್ರಿಗೆ? ಯಾಕೆ ಬೆಳಗ್ಗೆ ಸ್ನಾನ ಮಾಡ್ಕೊ ಬಂದಿರ್ಲಿಲ್ವಾ? ಮತ್ತೆ ಯಾಕೆ ಮಾಡಲಿಲ್ಲ? ಅಯ್ಯಪ್ಪ. ಅಂದ್ರೆ ಸರಿ, ಪೂಜೆ ಮಾಡಕ್ಕೆ ನಂಗೆ ಬರಲ್ಲ. ಯಾಕೋಣ ಇನ್ನೊಂದ್ಸರಿ? ಎರಡನೇ ಸರಿನಾ? ನಿಧಾನ ಕೊಟ್ಟು ನಿಜವಾಗ್ಲೂ ಹಿಂಗ ಅಂತ ಕನ್ಫ್ಯೂಸ್. ಸರಿ ದೀಪಿಕಾ ಮ್ಯಾಮ್ ಬನ್ನಿ, ನಾವು ತಿನ್ನೋಣ. ತಿನ್ನಪ್ಪ ತಿನ್ನಪ್ಪ. ತಿನ್ನು ತಿನ್ನು. ಸಾಂಗ್ ಹೇಳೋಣ. ಯಾರು ಅಂತ ಹುಡುಕೊಂಬರ್ಬೇಕು. ಇಲ್ಲಿ 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 ಹಾಂ ಚೆನ್ನಾಗಿದೆ. ಎಲ್ಲರೂ ಹೇಗಿದ್ದೀರಾ? ಒಬ್ಬೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸಕ್ಸಸ್ಫುಲಿ ಡ್ಯಾನ್ಸ್ ಕ್ಲಾಸಲ್ಲಿ ಚೆನ್ನಾಗಿ ಪೂಜೆನೆಲ್ಲ ಮುಗಿಸಿ ನಾನು ಇನ್ನೊಂದು ಕಡೆ ಪೂಜೆಗೆ ಅಂತ ಬಂದೆ. ಫುಲ್ ವಿಡಿಯೋನ ನೋಡಿ. ಇಲ್ಲ ಕಣಣ್ಣ, ಸುಮ್ಮನೆ ಮಾಡ್ಕೋತಾ ಇದ್ದೀನಿ ಅಷ್ಟೇ. ವಿಡಿಯೋನ ಬ್ಲಾಗ್ ಮಾಡ್ತಿಲ್ಲ. ನಮ್ಮ ಅಣ್ಣವ್ರ ಅಂಗಡಿಗೆ ಹೋಗಿದ್ದೆ, ಶ್ರೀರಾಮನವಮಿ ಮಾಡಿದೆ. ಹೇಳಿ ಹೇಳಿ ಆಗ್ತೀನ? ಹಂಗೇನು ಆಗ್ತೀನಿ? ಮತ್ತೆ ಯಾಕೆ ಹೇಳ್ತಾ ಇದ್ದೀರಾ? ಇವ್ರು ಬಂದ್ಬಿಟ್ಟು ಬ್ರದರ್ ಫ್ರಮ್ ಅನದರ್ ಮದರ್ ಅನ್ನೋ ಥರ ಇರುತ್ತಲ್ಲ, ಹಾಗೆ ಇವರು ನನಗೂ ಅಣ್ಣ ಇದ್ದಂಗೆನೇ ಇವರು. ಸೊ ಹಾಗಾಗಿ ಇವ್ರ ಮನೆ ಪೂಜೆಗೆ ಏನೇ ಇದ್ರೂ ಕರೀತಾರೆ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮಲ್ಲೇಖನ ವಿತ್ತಹೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಃ ತಾಂ ಧರ್ಮಚಾರಿಣೀಂ ಶಂಭೋಃ ಪ್ರಣಮಾಮಿ ಪರಾಂ ಶಿವ. ಪಂಚಾಸ್ಯ ವದನೋದ್ಭೂತಾನ್ ಪಂಚತತ್ವಾದಿನಾಯಕ ಪಂಚಬ್ರಹ್ಮಮಯಾನಾಮಿ ಪಂಚಾಚಾರ್ಯಾನ್ ಜಗದ್ಗುರು. ತದೇವ ಲಗ್ನಂ ಸುದಿನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವಬಲಂತು ದೇವ. ಗೌರೀಪತೆ ಲಕ್ಷ್ಮೀಪತೆ ವಾಣೀಪತೆ ಶುಚೇಪತೆ ತೇಂಗ್ರಿಗಂ ಸ್ಮರಾಮಿ. ಸುಲಗ್ನ ಸಾವಧಾನ ಶುಭ ಮುಹೂರ್ತೋ ಸಾವಧಾನ. ಶ್ರೀ ಪಾರ್ವತಿ ಪರಮೇಶ್ವರ. ಇಲ್ಲೂ ಅಷ್ಟೇ ಪಾನಕ ಕೋಸಂಬರಿ ಮಜ್ಜಿಗೆನ ದೊಡ್ಡದ್ರಲ್ಲಿ ಮಾಡಿದರು. ತುಂಬ ಜನ ಬಂದರು. ನಾಚ್ಕೊಬಾರ್ದು, ಇದರಲ್ಲೆಲ್ಲ ನಾವ್ಯಾಕೆ ಕಲಿಸ್ಕೊಬೇಕು ಅಂತ ಹೋಗಿ ನೆಮ್ಮದಿಯಿಂದ ದೇವ್ರದ್ದು ಪ್ರಸಾದನ ಸೇವನೆ ಮಾಡಬೇಕು. ಅಲ್ಲಿ ಪೂಜೆನ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಆ್ಯಕ್ಟಿಂಗ್ ಕ್ಲಾಸು ಮತ್ತು ಒಂದು ಆಡಿಷನ್ ಇತ್ತು, ಅಲ್ಲಿಗೆ ಹೋದೆ. ಕನಸನ್ನು ಬಿಟ್ಟು ದೂರು ಸೇರಿಕೊಂಡರೆ ಚೆನ್ನ. ತೋಳಲ್ಲಿ ಬಲವಿಲ್ಲದ ಮೇಲೆ ಮನುಷ್ಯ ದುಡಿಯುವ ಕನಸನ್ನ ಮರೆತು ಮೂಲೆ ಸೇರಿಕೊಂಡರೆ ಚೆನ್ನ.
ಇದಕ್ಕೆ ನಿನ್ನ ಅಭಿಪ್ರಾಯವೇನು ಮುದಿಗೋಬೆ? ಸರಿನಾ? ಹೆಂಗಾರು ಮಾಡ್ಕೋಬಹುದು, ಇಲ್ಲಾಂದ್ರೆ ಹಂಗೆ ಹೇಳ್ಬೋದು. ರೆಕ್ಕೆಯಲ್ಲಿ ಬಲವಿಲ್ಲದ ಮೇಲೆ ಹಕ್ಕಿ ಹಾರುವ ಕನಸನ್ನ ಮರೆತು ಗೂಡು ಸೇರಿಕೊಂಡರೆ ಚಂದ. ತೋಳಲ್ಲಿ ಬಲವಿಲ್ಲದ ಮೇಲೆ ನೀನು ಮನೆ ತೆಗಿದ್ರೆ ಚಂದ. ನೆಕ್ಸ್ಟ್ ಆಕ್ಟಿಂಗ್ ಕ್ಲಾಸಿಗೆ ಬಂದು ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಬೆಳಿತಾವೇನೋ ಮುದಿಗುಬೆ. ಈ ತರನೂ ಹೇಳ್ಬೋದು, ಸರಿನಾ? ಕೂಗಾಡ್ಕೊಂಡು ಹೊಚ್ಚಾಡ್ಕೊಂಡು ಏನಾದ್ರು ಹೇಳ್ಬೋದು, ಸರಿನಾ? ನಿಮ್ ಕ್ರಿಯೇಟಿವಿಟಿ ಹೆಂಗೆ ಹೇಳ್ತೀರ, ಸರಿನಾ? ನಾನು ಹೇಳ್ದಂಗೆ ಹೇಳ್ಬಾರ್ದು, ನಾನು ಹೇಳ್ದಂಗೆ ಕಾಪಿ ಮಾಡ್ಬಾರ್ದು. ನಿಮ್ದೇ ಕ್ರಿಯೇಟಿವಿಟಿ ಓದು, ಸರಿನಾ? ಒಂದು ಫ್ಲೋ ಆಯ್ತು ನೋಡಲಿ. ಪಶ್ಚಿಮ ರಂಗನಾಥ ಪಾದಾರವಿಂದ ಮಧುಕರಾಯಿತ ಚಿತ್ತ ಸ್ವಸ್ತಿ ಶ್ರೀಮತ್ ಪಶ್ಚಿಮ ಪಾದ